ನಮಸ್ಕಾರ, ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ದಿವ್ಯಶ್ರೀ. ದೆಹಲಿಗೆ ಹೋಗಿ ವರಿಷ್ಠರನ್ನ ಭೇಟಿಯಾಗಿ ಬಂದಿದ್ದೇನೆ. ಲೋಕಸಭಾ ಚುನಾವಣೆ ಕುರಿತಂತೆ ಒಂದಷ್ಟು ಚರ್ಚೆ ಮಾಡಿದ್ದೇವೆ ಅನ್ನುವಂಥ ವಿಚಾರವನ್ನ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಲೋಕಸಭೆಗೆ ಹೆಚ್ಚು ಸ್ಥಾನ ಗೆಲ್ಲೋದಕ್ಕೆ ಏನೆಲ್ಲ ಸಲಹೆಗಳನ್ನು ಕೊಡಬೇಕು ಆ ನಿಟ್ಟಿನಲ್ಲಿ ವರಿಷ್ಠರ ಜೊತೆ ಮಾತುಕತೆಯನ್ನ ನಡೆಸಿದ್ದೇನೆ ಅನ್ನುವಂಥ ಮಾತನ್ನ ಆರ್ ಅಶೋಕ್ ಹೇಳಿದ್ದಾರೆ. ವರಿಷ್ಠರು ಮೈತ್ರಿ ಬಗ್ಗೆ ಕೆಲವು ತೀರ್ಮಾನಗಳನ್ನು ಮಾಡಿದ್ದಾರೆ. ಮತ್ತೊಮ್ಮೆ ವರಿಷ್ಠರು ಮೈತ್ರಿಯ ಕುರಿತಂತೆ ಕೆಲವೊಂದು ತೀರ್ಮಾನಗಳನ್ನು ಮಾಡಿದ್ದಾರೆ. ಲೋಕಸಭಾ ಕ್ಷೇತ್ರಗಳಿಗೆ ಚುನಾವಣೆಯ ಉಸ್ತುವಾರಿ ನೇಮಕವಾಗಲಿದೆ. ಹಾಗಾಗಿ ಆಯಾಯ ಜವಾಬ್ದಾರಿ ಆಯಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಯಾರು ಅಧಿಕಾರವನ್ನು ವಹಿಸ್ಕೋತಾರೋ, ಯಾರು ಜವಾಬ್ದಾರಿಯನ್ನು ವಹಿಸ್ಕೋತಾರೋ ಆ ಕ್ಷೇತ್ರದ ಜವಾಬ್ದಾರಿ ಅವರದ್ದೇ ಆಗುತ್ತೆ. ಲೋಕಸಭಾ ಚುನಾವಣೆ ಅಂದಾಗ ಅತಿ ಹೆಚ್ಚು ಕ್ಷೇತ್ರಗಳನ್ನು ಗೆಲ್ಲುವಂತ ನಿಟ್ಟಿನಲ್ಲಿ ಬಿಜೆಪಿ ಈಗಾಗಲೇ ತಯಾರಿಯನ್ನ ನಡೆಸಿರೋದನ್ನ ನೀವು ಗಮನಿಸ್ತಾ ಇದ್ದೀರಿ. ಯೋಜನಾ ಸಭೆಯನ್ನ ಮಾಡಲಾಯಿತು, ಸಿದ್ಧತಾ ಸಭೆಯನ್ನ ಮಾಡಲಾಯಿತು. ಸ್ಥಳೀಯ ಮುಖಂಡರ ಜೊತೆ ಟಿಕೆಟ್ ಹಂಚಿಕೆ ಸಂಬಂಧ ಅಭಿಪ್ರಾಯದ ಸಂಗ್ರಹ ಆಯಿತು. ಇನ್ನು ಪ್ರಚಾರ ಕಾರ್ಯ ಅನ್ನೋದಷ್ಟೇ ಬಾಕಿ ಇರುವಂಥದ್ದು. ಇದರ ಜೊತೆಗೆ ಕೇಂದ್ರದ ವರಿಷ್ಠರು, ಹೈಕಮಾಂಡ್ ನಾಯಕರು ಅಂತ ಯಾರಿರ್ತಾರೆ, 20 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ಪ್ರಚಾರವನ್ನು ನೀವು ಆರಂಭ ಮಾಡಿ ಅಂತ ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ. ಇದರ ನಡುವೆ ಆರ್ ಅಶೋಕ್ ಭೇಟಿ ಮಾಡಿ ಚರ್ಚೆ ಮಾಡಿದ್ದಾರೆ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಶ್ರೀ ನಡ್ಡಾಜಿ ಅವರು ಬಂದು ಭೇಟಿ ಮಾಡೋಕ್ಕೆ ಸೂಚನೆಯನ್ನು ಕೊಟ್ಟಿದ್ದರು. ಅದ್ರ ಪ್ರಕಾರ ನಾನು ಹೋಗಿ ಭೇಟಿ ಮಾಡಿ ಸುಮಾರು 20 ನಿಮಿಷಗಳ ಕಾಲ ಮಾತಾಡಿದೆ. ವಿರೋಧ ಪಕ್ಷದ ನಾಯಕನಾಗಿ ಹೇಗೆ ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ, ಮತ್ತು ಪಾರ್ಟಿಯನ್ನು ಲೋಕಸಭೆಯಲ್ಲಿ ಗೆಲ್ಲಿಸೋದ್ರ ಬಗ್ಗೆ ತಯಾರಿಗಳು, ಮತ್ತು ಅಭ್ಯರ್ಥಿಗಳು ಯಾರ್ಯಾರು ಅಭ್ಯರ್ಥಿಗಳು ಸ್ಪರ್ಧೆಗಿದ್ದಾರೆ, ಮತ್ತು ಕೇಂದ್ರದ ಯೋಜನೆಗಳನ್ನೆಲ್ಲ ಜನಗಳಿಗೆ ಮನೆ ಬಾಗಿಲಿಗೆ ಮುಟ್ಟಿಸುವಂಥದ್ದು, ಇದರ ಬಗ್ಗೆ ವಿಸ್ತೃತವಾಗಿ ಮುಕ್ತವಾಗಿ ಚರ್ಚೆ ಮಾಡಿದ್ದಾರೆ. ನಾನು ಕೂಡ ಕೆಲವು ರಿಕ್ವೆಸ್ಟ್ಗಳನ್ನು ಕೂಡ ಅವ್ರ ಹತ್ರ ಹೇಳಿದ್ದೀನಿ. ಲೋಕಸಭಾ ಚುನಾವಣೆ ಗೆಲ್ಲೋ ದೃಷ್ಟಿಯಿಂದ ಬೇಗ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದ್ರೆ ಚುನಾವಣೆಗೆ ಹೆಚ್ಚು ಸ್ಥಾನ ಬರೋಕ್ಕೆ ಒಳ್ಳೆಯದಾಗುತ್ತೆ ಅನ್ನೋ ಮಾತನ್ನು ಕೂಡ ನಾನು ಹೇಳಿದ್ದೀನಿ. ಅದರಿಂದ ಈಗ ಕೇಂದ್ರದ ನಾಯಕರು ಕೂಡ JDS ಜೊತೆ ಹೊಂದಾಣಿಕೆಯನ್ನು ಆದಷ್ಟು ಬೇಗ ಮಾಡುವಂಥ ತೀರ್ಮಾನವನ್ನು ಕೂಡ ಅವರು ಮಾಡಿದ್ದಾರೆ. ಈ ಎಲ್ಲ ದೃಷ್ಟಿಯಿಂದ BJP ಕರ್ನಾಟಕದಲ್ಲಿ 28 ಸ್ಥಾನಗಳನ್ನು ಗೆಲ್ಲುವಂಥದ್ದಕ್ಕೆ ಒಂದು ರೋಡ್ ಮ್ಯಾಪ್ ಈಗಾಗಲೇ ಕೇಂದ್ರ ಮಾಡಿದೆ. ಮೊನ್ನೆನೂ ಕೂಡ ಕ್ಲಸ್ಟರ್ 4 ಲೋಕಸಭೆಗೆ ಸಂಬಂಧಪಟ್ಟಂಥ ಇನ್ಚಾರ್ಜ್ಗಳನ್ನು ಇಡೀ ದೇಶದಿಂದ ಕರೆದಿದ್ದರು. ಅವರೆಲ್ಲರಿಗೂ ಮಾರ್ಗಸೂಚಿ ಕೊಟ್ಟಿದ್ದಾರೆ ಯಾವ ರೀತಿ ಕೆಲಸ ಮಾಡಬೇಕು ಅಂತ. ಇದಾದಮೇಲೆ ಲೋಕಸಭಾ ಕ್ಷೇತ್ರ ವೈಸೂ ಕೂಡ ಇನ್ಚಾರ್ಜ್ಗಳನ್ನು ಮಾಡ್ತಾರೆ. ಅದಾದಮೇಲೆ ವಿಧಾನಸಭಾ ಕ್ಷೇತ್ರದ ಕೂಡ ಇನ್ಚಾರ್ಜ್ಗಳನ್ನು ಮಾಡಿ ಇಡೀ ದೇಶದಲ್ಲಿ ಏನು ಮೋದಿ ಪರವಾದಂಥ ಅಲೆ ಇದೆ, ವಾತಾವರಣ ಇದೆ, ಅದನ್ನು ವೋಟ್ಗೆ ಬೂತ್ಗೆ ಕನ್ವರ್ಟ್ ಮಾಡುವಂಥ ಒಂದು ಜವಾಬ್ದಾರಿ ಕಾರ್ಯಕರ್ತರ ಮೇಲಿದೆ. ಅದನ್ನು ನಿಭಾಯಿಸುವಂಥದ್ದಕ್ಕೆ ಹಲವಾರು ಸಲಹೆ ಸೂಚನೆಗಳನ್ನು. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.